ಶಿವನ ಕಣ್ಣೀರಿನಿಂದ ರೂಪುಗೊಂಡ ಕೊಳ, ಕೃಷ್ಣನಿಂದ ಪ್ರತಿಷ್ಠಾಪನೆಗೊಂಡ ಶಿವಲಿಂಗ. ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಅನೇಕ ಭಾಗಗಳಲ್ಲಿ ಶಿವನ ಅನೇಕ ಪುರಾತನ ದೇವಸ್ಥಾನಗಳಿವೆ. ಲಯಕಾರನನ್ನು ಭಕ್ತರು ವಿವಿಧ ರೂಪ ಮತ್ತು ಹೆಸರುಗಳಿಂದ ಪೂಜಿಸುತ್ತಾರೆ. ಹೌದು, ಅದುವೇ ಪಾಕಿಸ್ತಾನದಲ್ಲಿರುವ ಸರಿಸುಮಾರು 5,000 ವರ್ಷಗಳಷ್ಟು ಹಳೆಯದಾದ ಕಟಾಸ್ ರಾಜ್ ದೇವಾಲಯ. ಇದು ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ಈ ದೇವಾಲಯವು ಮಹಾಭಾರತ ಕಾಲದ್ದು ಎಂದು ನಂಬಲಾಗಿದೆ. ಇದು ಪಾಕಿಸ್ತಾನದ ಚಕ್ವಾಲ್ ಜಿಲ್ಲೆಯಿಂದ ಸರಿಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಈ ಸಂಕೀರ್ಣದಲ್ಲಿ 7 ದೇವತೆಗಳ ದೇವಾಲಯವನ್ನ ನಿರ್ಮಿಸಲಾಗಿದೆ. ಇವುಗಳನ್ನ ಸತ್ಗಹ ಎಂದು ಕರೆಯುತ್ತಾರೆ. ಈ ದೇವಾಲಯದಲ್ಲಿ ಶಿವನೇ ಮುಖ್ಯ ದೇವರು. ಕೆಲವು ದಿನಗಳ ಕಾಲ ಪಾಂಡವರು ತಮ್ಮ ವನವಾಸವನ್ನ ಇಲ್ಲಿಯೇ ಕಳೆದಿದ್ದರು ಎನ್ನುವ ನಂಬಿಕೆ ಕೂಡ ಇದೆ. ಕಟಾಸ್ ರಾಜ್ ದೇವಾಲಯವು ಅನೇಕ ದೇವಾಲಯಗಳನ್ನ ಸ್ಮಾರಕಗಳನ್ನ ಹೊಂದಿರುವ ಬೃಹತ್ ಸಂಕೀರ್ಣವಾಗಿದೆ. ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ. ಈ ಸಂಕೀರ್ಣದಲ್ಲಿರುವ ಇತರ ದೇವಾಲಯಗಳೆಂದರೆ ವಿಷ್ಣು, ಗಣೇಶ ಮತ್ತು ದುರ್ಗಾದೇವಿಗೆ ಸಮರ್ಪಿತವಾದ ದೇವಾಲಯಗಳಿವೆ. ಕಟಾಸ್ ರಾಜ್ ದೇವಾಲಯವು ಹಿಂದೂಗಳಿಗೆ ಪ್ರಮುಖವಾದ ದೇವಾಲಯವಾಗಿದೆ. ಪ್ರತಿ ವರ್ಷ ಇಲ್ಲಿ ಸಾವಿರಾರು ಹಿಂದೂ ಭಕ್ತರು ಜಮಾಯಿಸುತ್ತಾರೆ. ಕಟಾಸ್ ರಾಜ್ ದೇವಾಲಯವು ಒಂದು ದೊಡ್ಡ ಕೊಳದ ಸುತ್ತಲೂ ಕಟ್ಟಲ್ಪಟ್ಟಿದೆ. ಇದು ಶಿವನ ಕಣ್ಣೀರಿನಿಂದ ರೂಪುಗೊಂಡಿದೆ ಎನ್ನುವ ನಂಬಿಕೆ ಇದೆ. ದಂತಕಥೆಯ ಪ್ರಕಾರ ಶಿವನು ತನ್ನ ಪತ್ನಿ ಸತಿಯೊಂದಿಗೆ ಇಲ್ಲಿ ವಾಸವಾಗಿದ್ದನು. ದಕ್ಷ ಯಜ್ಞದ ಸಮಯದಲ್ಲಿ ಸತಿ ಸತ್ತಾಗ ಶಿವನಿಗೆ ಕಣ್ಣೀರು ತಡೆಯಲಾಗುವುದಿಲ್ಲ. ಅವರು ತುಂಬಾನೇ ಅಳುತ್ತಾನೆ. ಹೀಗಾಗಿಯೇ ಶಿವನ ಕಣ್ಣಿನಿಂದ ಬಿದ್ದ ನೀರಿನಿಂದಲೇ ಒಂದು ಕೊಳವು ರೂಪುಗೊಂಡಿತ್ತು. ಶಿವನ ಕಣ್ಣೀರಿನಿಂದಾಗಿ ಆ ದೇವಾಲಯಕ್ಕೆ ಕಟಾಸ್ ಎಂದು ಹೆಸರಿಸಲಾಗಿದೆ. ಮಹಾಭಾರತ ಕಾಲದಲ್ಲಿ ಪಾಂಡವ ಸಹೋದರರು ಜೂಜಿನಲ್ಲಿ ಎಲ್ಲವನ್ನು ಕಳೆದುಕೊಂಡು 12 ವರ್ಷಗಳ ಕಾಲ ಇಲ್ಲಿ ವನವಾಸದಲ್ಲಿ ಇದ್ದರೆನ್ನುವ ನಂಬಿಕೆ ಇದೆ. ಕಾಡಿನಲ್ಲಿ ಅಲೆದಾಡುವಾಗ ಪಾಂಡವರಿಗೆ ಬಾಯಾರಿಕೆ ಆಗುತ್ತದೆ. ಅವರಲ್ಲಿ ಒಬ್ಬನು ನೀರಿಗಾಗಿ ಕಟಾಸ್ ಕೊಳದ ಬಳಿ ಬಂದು ನೀರನ್ನ ಬೇಡುತ್ತಾನೆ. ಆಗ ಈ ಕೊಳ ಯಕ್ಷನ ಹಿಡಿತದಲ್ಲಿತ್ತು. ಯಕ್ಷನ ಪ್ರಶ್ನೆಗೆ ಉತ್ತರಿಸಿದ ನಂತರವೇ ಕೊಳದ ನೀರು ಸಂಗ್ರಹಿಸಲು ಅನುಮತಿ ಪಾಂಡವರಿಗೆ ನೀಡಲಾಗುತ್ತು ಎಂದು ಹೇಳಿಕೆ ಇದೆ. ನೀರು ತರಲು ಬಂದ ನಕುಲ, ಸಹದೇವ, ಅರ್ಜುನ ಮತ್ತು ಭೀಮ ಯಕ್ಷನ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಕೊಳದ ಬಳಿ ತಮ್ಮ ಪ್ರಜ್ಞೆಯನ್ನ ಕಳೆದುಕೊಳ್ಳುತ್ತಾರೆ. ಆದರೆ ಕೊನೆಗೆ ಯುಧಿಷ್ಠರನು ಯಕ್ಷನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾನೆ. ಯಕ್ಷ ಯುಧಿಷ್ಠರನ ಬುದ್ಧಿವಂತಿಕೆ ಹಾಗೂ ಅವನ ಉತ್ತರಗಳಿಗೆ ಸಂತೋಷ ಪಡುತ್ತಾನೆ ಹಾಗೂ ಪಾಂಡವರಿಗೆ ಮರಳಿ ಪ್ರಜ್ಞೆಯನ್ನ ಮರಳುವಂತೆ ಮಾಡುತ್ತಾನೆ ಮತ್ತು ಕೊಳದಲ್ಲಿ ನೀರನ್ನು ಕುಡಿಯಲು ಅವಕಾಶ ಕೂಡ ಮಾಡುತ್ತಾನೆ. 1971 ಮೊದಲು ಈ ಕುಂಡದಲ್ಲಿ ಋಷಿ ಮುನಿಗಳು ಕೂಡ ಸ್ನಾನ ಮಾಡುತ್ತಿದ್ದರು. ಹಾಗೆಯೇ ಅದನ್ನ ಅನುಸರಿಸಿಕೊಂಡು ಕೆಲವು ಭಕ್ತಾದಿಗಳು ಕೂಡ ಈ ಕುಂಡದಲ್ಲಿ ಸ್ನಾನವನ್ನ ಮಾಡಲು ಪ್ರಾರಂಭಿಸಿದರು. ಆದರೆ ಒಂದೇ ಸಮಯದಲ್ಲಿ ಈ ಕುಂಡದಲ್ಲಿ ನಿಗೂಢವಾಗಿ 3 ಜನರ ಭಕ್ತಾದಿಗಳ ಸಾವಾಗುತ್ತದೆ. ತದನಂತರ ಅಲ್ಲಿನ ಸರ್ಕಾರ ಈಗ ಈ ಕುಂಡದಲ್ಲಿ ಸ್ನಾನವನ್ನ ಮಾಡುವುದು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಏನೇ ಇದ್ದರೂ ದಡದಲ್ಲಿಯೇ ಕುಳಿತು ನೀರನ್ನ ಸಿಂಪಡಿಸಿಕೊಂಡು ದೇವಾಲಯಕ್ಕೆ ಹೋಗಬಹುದಾಗಿದೆ. ವರ್ಷಕ್ಕೊಮ್ಮೆ ಇಲ್ಲಿ ಶಿವರಾತ್ರಿ ಎಂದು ಭಾರಿ ಪ್ರಮಾಣದ ಜಾತ್ರೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಸಾವಿರಾರು ಜನರು ಇಲ್ಲಿ ಸೇರುತ್ತಾರೆ. ಜಾತ್ರೆ ಎಂದರೆ ಎಲ್ಲ ರೀತಿಯ ತಿಂಡಿ ತಿನಿಸುಗಳು, ಆಟಗಳು ಇಲ್ಲಿ ಸಿಗುತ್ತವೆ. ಈ ದೇವಸ್ಥಾನದ ಮೈದಾನದಲ್ಲಿ ಹಲವಾರು ಅಪಾಯಕಾರಿ ಆಟಗಳು ಕೂಡ ಇಲ್ಲಿ ನಡೆಯುತ್ತವೆ. ಈ ಜಾತ್ರೆಯ ವಿಶೇಷತೆ ಏನೆಂದರೆ ಕೊಳದಲ್ಲಿ ಕಾರು ಹಾಗೂ ಬೈಕ್ ಓಡಿಸುವ ಖತರ್ನಾಕ್ ಆಟ. ಅಂದರೆ ಬಾವಿಯ ಹಾಗೆ ಕಟ್ಟಿದಂತಹ ಒಂದು ಬಾವಿಯಲ್ಲಿ ಬೈಕು ಮತ್ತು ಕಾರನ್ನು ಓಡಿಸುವ ಈ ಸ್ಟಂಟ್ ಭಾರತದಲ್ಲೂ ಕೂಡ ನಾವು ನೋಡುತ್ತೇವೆ. ಆದರೆ ಕಟಾಸ್ ರಾಜ್ ಜಾತ್ರೆಯಲ್ಲಿ ಇದು ಅತ್ಯಂತ ಹೆಸರುವಾಸಿಯಾಗಿದೆ. ಹೆಚ್ಚಾಗಿ ಇಲ್ಲಿ ಈ ಸ್ಟಂಟ್ ಅನ್ನ ಮುಸ್ಲಿಮರೇ ಮಾಡುತ್ತಾರೆ. ಆದರೆ ವಿಶೇಷತೆ ಏನೆಂದರೆ ಅವರು ಕೂಡ ಈ ಒಂದು ಅಪಾಯಕಾರಿ ಸ್ಟಂಟ್ ಮಾಡುವ ಮೊದಲು ಕಟಾಸ್ ರಾಜ್ ಅಂದ್ರೆ ಶಿವನ ಆಶೀರ್ವಾದವನ್ನು ಪಡೆದೇ ಮಾಡುತ್ತಾರೆ ಅನ್ನುವ ನಂಬಿಕೆ ಇದೆ. ಹಾಗೆ ನೋಡಿದರೆ ಈ ಕಟಾಸ್ ರಾಜ್ ಶಿವಾಲಯವನ್ನ ಹೆಚ್ಚಾಗಿ ಪಾಕಿಸ್ತಾನದ ಹಿಂದೂಗಳಿಗಿಂತ ಮುಸ್ಲಿಮರೇ ಹೆಚ್ಚು ಭೇಟಿ ಕೊಡುತ್ತಾರೆ ಅನ್ನುವುದು ಗಮನಾರ್ಹವಾಗಿದೆ. ಸತಿಗೆ ಹಾಗೂ ಶಿವನಿಗೆ ಅರ್ಪಿತವಾದ ಇನ್ನೊಂದು ಅಪರೂಪದ ಹಾಗೂ ಅದ್ಭುತ ದೇವಸ್ಥಾನ ಉತ್ತರ ಪ್ರದೇಶದಲ್ಲಿದೆ. ಈ ದೇವಸ್ಥಾನದಲ್ಲಿ ವಿಗ್ರಹವಿಲ್ಲ. ಭಕ್ತರು ತೊಟ್ಟಿಲನ್ನ ಪೂಜಿಸುತ್ತಾರೆ. ಹೌದು, ಈ ಶಕ್ತಿ ಪೀಠದಲ್ಲಿ ದೇವಿಯ ವಿಗ್ರಹವೇ ಇಲ್ಲ. ಭಕ್ತರು ತೊಟ್ಟಿಲನ್ನ ಪೂಜಿಸುತ್ತಾರೆ. ದೇಶದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿ ಉಯ್ಯಾಲೆ ಪೂಜೆಗಾಗಿ ಭೇಟಿ ನೀಡುತ್ತಾರೆ. ಭಾರತದಲ್ಲಿ ಸತಿದೇವಿಯ ಒಟ್ಟು 51 ಶಕ್ತಿ ಪೀಠಗಳಿವೆ. ಈ ಎಲ್ಲಾ ಶಕ್ತಿ ಪೀಠಗಳು ತಮ್ಮದೇ ಆದ ವಿಶೇಷತೆ ಮತ್ತು ನಂಬಿಕೆ
ನಂಬಿಕೆಯನ್ನ ಹೊಂದಿವೆ. ಶಕ್ತಿಪೀಠಗಳಲ್ಲಿ ಸತೀದೇವಿಯನ್ನ ವಿವಿಧ ರೂಪದಲ್ಲಿ ಪೂಜಿಸಲಾಗುತ್ತದೆ. ಅಂತಹ ಒಂದು ಮಾತೃ ದೇವತೆಯ ದೇವಾಲಯವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ನಗರದಲ್ಲಿದೆ. ವಿಶೇಷತೆ ಏನೆಂದರೆ ಈ ದೇವಾಲಯದಲ್ಲಿ ವಿಗ್ರಹವೇ ಇಲ್ಲ. ಅದುವೇ ಅಲೋಪಿ ಶಂಕರಿ ದೇವಿ ಶಕ್ತಿಪೀಠ ದೇವಾಲಯ. ಪೌರಾಣಿಕ ಕಥೆಯ ಪ್ರಕಾರ ದುಃಖಿತನಾದ ಶಿವನು ಸತೀದೇವಿಯ ಮೃತದೇಹದೊಂದಿಗೆ ಪ್ರಪಂಚಾದ್ಯಂತ ಸಂಚರಿಸುತ್ತಿದ್ದಾಗ ಶ್ರೀ ಮಹಾವಿಷ್ಣುವು ಶಿವನ ದುಃಖವನ್ನು ನಿವಾರಿಸಲು ಸತೀದೇವಿಯ ಮೃತದೇಹವನ್ನ ತನ್ನ ಸುದರ್ಶನ ಚಕ್ರದಿಂದ ಕತ್ತರಿಸುತ್ತಾನೆ. ಈ ಕಾರಣದಿಂದಾಗಿ ಸತಿಯ ದೇಹವು ವಿವಿಧ ತುಂಡುಗಳಾಗಿ ವಿಭಜನೆ ಆಗುತ್ತದೆ. ಈ ಭಾಗಗಳು ಭೂಮಿಯ ವಿವಿಧ ಸ್ಥಳದಲ್ಲಿ ಬೀಳುತ್ತವೆ. ಆದರೆ ಈ ಸ್ಥಳದಲ್ಲಿ ಸತೀದೇವಿಯ ಬಲಗೈ ಉಗುರು ಕೊಳಕ್ಕೆ ಬಿದ್ದು ಕಣ್ಮರೆಯಾಗಿತ್ತು. ಉಗುರು ಕಣ್ಮರೆಯಾಗುತ್ತಿದ್ದಂತೆಯೇ ಈ ಸ್ಥಳಕ್ಕೆ ಸಿದ್ಧಪೀಠವೆಂದು ಪರಿಗಣಿಸಿ ಅಲೋಪಿ ಶಂಕರಿ ದೇವಸ್ಥಾನ ಎಂದು ಹೆಸರಿಡಲಾಗುತ್ತದೆ. ಈ ಶಕ್ತಿ ಪೀಠದಲ್ಲಿ ದೇವಿಯ ವಿಗ್ರಹವಿಲ್ಲ. ಭಕ್ತರು ತೊಟ್ಟಿಲನ್ನ ಪೂಜಿಸುತ್ತಾರೆ. ದೇವಸ್ಥಾನದಲ್ಲಿರುವ ಕೊಳದಿಂದ ನೀರನ್ನ ಎಳೆದು ಉಯ್ಯಾಲೆಗೆ ಅರ್ಪಿಸುತ್ತಾರೆ. ತೊಟ್ಟಿಲನ್ನು ಪೂಜಿಸಿ ಪ್ರದಕ್ಷಿಣೆ ಮಾಡಲಾಗುತ್ತದೆ. ಈ ತೊಟ್ಟಿಲಲ್ಲಿ ಅಮ್ಮನ ರೂಪವನ್ನು ಕಾಣುವ ಭಕ್ತರು ಅವರಿಗೆ ಸಂತೋಷ, ಕೀರ್ತಿ, ಸಂಪತ್ತು ದಯಪಾಲಿಸುತ್ತದೆ ಎಂದು ನಂಬಿಕೆ ಇದೆ. ತೆಂಗಿನಕಾಯಿ ಮತ್ತು ಸಿಂಧೂರವನ್ನ ಅರ್ಪಿಸುವುದು ಇಲ್ಲಿನ ವಿಶೇಷತೆ ಹಾಗೂ ಪ್ರಾಮುಖ್ಯತೆ. ಹೆಚ್ಚಾಗಿ ಇಲ್ಲಿ ಮಕ್ಕಳಾಗದಂತಹ ಸಂತಾನ ರಹಿತ ದಂಪತಿಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತೊಟ್ಟಿಲನ್ನ ಆಡಿಸಿದರೆ ಒಂದೇ ವರ್ಷದಲ್ಲಿ ಸಂತಾನ ಭಾಗ್ಯ ಸಿಗುತ್ತದೆ ಎನ್ನುವ ಅಪಾರ ನಂಬಿಕೆ ಇದೆ. ಈ ದೇವಾಲಯದಲ್ಲಿ ರಕ್ಷಾ ಸೂತ್ರವನ್ನ ಕಟ್ಟುವ ನಂಬಿಕೆ ಇಲ್ಲಿನ ಭಕ್ತರಲ್ಲಿದೆ. ದೇವಿಯ ತೊಟ್ಟಿಲಿನ ಮುಂದೆ ಭಕ್ತರು ತಮ್ಮ ಕೈಗಳಿಗೆ ರಕ್ಷಾ ಸೂತ್ರವನ್ನ ಕಟ್ಟಿಕೊಂಡರೆ ದೇವಿಯು ಅವರ ಎಲ್ಲಾ ಇಷ್ಟಾರ್ಥಗಳನ್ನ ಪೂರೈಸುತ್ತಾಳೆ ಅನ್ನುವ ನಂಬಿಕೆ. ಅವರ ಕೈಯಲ್ಲಿ ರಕ್ಷಾ ಸೂತ್ರ ಇರುವವರೆಗೂ ಅಮ್ಮ ಅವರನ್ನ ರಕ್ಷಿಸುತ್ತಾಳೆ ಅನ್ನುವುದು ಇಲ್ಲಿನ ಐತಿಹ್ಯವಾಗಿದೆ. ಅಲೋಪಿ ದೇವಿ ಮಂದಿರದಲ್ಲಿ ಸತೀದೇವಿಯ ದೇಹದ ಉಗುರಿನ ಕೊನೆಯ ಭಾಗವು ಬಿದ್ದಿದೆ ಎನ್ನುವ ನಂಬಿಕೆ ಇದೆ. ಅಲೋಪಿ ಎಂದರೆ ಕಣ್ಮರೆಯಾಯಿತು ಎಂದರ್ಥ. ಇದು ಭೂಮಿಯನ್ನ ಸ್ಪರ್ಶಿಸಿದ ನಂತರ ದೇವಿಯ ಅಂತಿಮ ತುಣುಕು ಕಣ್ಮರೆಯಾದ ಸ್ಥಳ ಎಂದು ಸೂಚಿಸುತ್ತದೆ. ಹಿಂದೆ 1818ರಲ್ಲಿ ಇಲ್ಲಿ ಭಾರಿ ಪ್ರಮಾಣದ ಭೂಕುಸಿತ ಆಗಿ ದೇವಸ್ಥಾನದ ಕೆಳಗಡೆ ಒಂದು ಭಯಂಕರ ಪ್ರಪಾತ ಉಂಟಾಗಿತ್ತು. ವಿಚಿತ್ರ ಏನೆಂದರೆ ಈ ದೇವಸ್ಥಾನದ ಕೆಳಗಡೆ ಸರಿಸುಮಾರು 57 ಅಡಿ ಆಳದಲ್ಲಿ ಈ ಪ್ರಪಾತದಿಂದ 2000 ವರ್ಷ ಹಳೆಯ ಶಿವಲಿಂಗವು ಕೂಡ ಪತ್ತೆಯಾಗಿತ್ತು. ಈ ಶಿವಲಿಂಗವನ್ನು ಇಲ್ಲಿ ಅಲೋಪಿ ಶಕ್ತಿ ದೇವಿಯ ಪಕ್ಕದಲ್ಲಿಯೇ ಆ ಸಮಯದಲ್ಲಿಯೇ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿತ್ತು. ಈಗಲೂ ಕೂಡ ಈ ಶಿವಲಿಂಗವನ್ನ ನೀವು ಈ ದೇವಸ್ಥಾನಕ್ಕೆ ಹೋದಾಗ ಕಾಣಬಹುದು. ಈ ಶಿವಲಿಂಗಕ್ಕೆ ಎಷ್ಟೇ ಅಭಿಷೇಕ ಮಾಡಿದರೂ ಯಾವಾಗಲೂ ಅದು ಧೂಳಿನಿಂದ ತುಂಬಿಕೊಂಡಿರುತ್ತದೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನೆಂದರೆ ಅಲೋಪಿ ದೇವಿ ಮಂದಿರ ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ತರಹದ ವಾಹನಗಳು ಓಡಾಡುವ ಹಾಗಿಲ್ಲ. 1960ರ ಆಸುಪಾಸು ಈ ದೇವಸ್ಥಾನದ ಮುಂದೆ ಒಮ್ಮೆ ಭಾರಿ ಪ್ರಮಾಣದ ಟ್ರಕ್ ಹಾದು ಹೋಗುತ್ತಿದ್ದಾಗ ವಿಪರೀತ ಹೊಗೆ ಹಾಗೂ ಶಬ್ದ ಮಾಲಿನ್ಯ ಮಾಡಿತ್ತು. ಆದರೆ ಈ ದೇವಸ್ಥಾನದ ಬಾಗಿಲು ಎದುರುಗಡೆ ಬಂದಾಗ ಆ ಟ್ರಕ್ಕಿನ 4 ಟೈರ್ಗಳು ಬಸ್ಟ್ ಆಗಿದ್ದವು. ಅಂತಹದೇ ಈ ಪ್ರಕರಣ ಈ ದೇವಸ್ಥಾನದ ಮುಂಭಾಗದಲ್ಲಿ ಗಾಡಿಗಳು ಹೋಗುವಾಗ ಕೆಟ್ಟ ನಿಂತ ಹಲವಾರು ನಿದರ್ಶನಗಳಿವೆ. ಅಷ್ಟೇ ಅಲ್ಲದೆ ಎಷ್ಟೋ ಗಾಡಿಗಳು ಈ ದೇವಸ್ಥಾನದ ಎದುರಿಗೆ ಬಂದಾಗ ಅವುಗಳ ಗ್ಲಾಸ್ಗಳು ಪುಡಿ ಪುಡಿಯಾಗಿ ವಾಹನಗಳಿಗೆ ಭಾರಿ ನಷ್ಟ ಆಗುತ್ತಿದ್ದವು. ಇದೇ ಕಾರಣ 1986ರಿಂದ ಇಲ್ಲಿಯವರೆಗೆ ಈ ದೇವಸ್ಥಾನದ ಎದುರುಗಡೆ ಯಾವುದೇ ರೀತಿಯ ಗಾಡಿಗಳು ಓಡಾಡುವುದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ನೋಡಿದಿರಾ ಸ್ನೇಹಿತರೆ, ಪ್ರತಿಯೊಂದು ದೇವಸ್ಥಾನಕ್ಕೂ ತನ್ನದೇ ಆದ ವಿಶೇಷತೆ, ವಿಸ್ಮಯತೆ, ವಿಶಿಷ್ಟತೆ ಇರುತ್ತದೆ. ಅವುಗಳನ್ನೆಲ್ಲ ನಾವು ತಪ್ಪದೆ ಪಾಲಿಸಬೇಕು. ಆಗಲೇ ಮಾತ್ರ ಆ ದೇವಸ್ಥಾನಕ್ಕೆ, ಆ ದೇವಸ್ಥಾನದ ವಿಶೇಷತೆಗೆ ನಾವು ಗೌರವ ಕೊಟ್ಟ ಹಾಗೆ ಆಗುತ್ತದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅನಾಹುತಗಳು ಆಗೋದು ಗ್ಯಾರಂಟಿ ಎಂದು ನೀವು ಕೂಡ ತಿಳಿದುಕೊಳ್ಳಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಜಕ್ಕೂ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹರ್ ಹರ್ ಮಹಾದೇವ್ ಎಂದು ಸಂಬೋಧಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.